ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಒಂದು ಕಥೆಯ ಜೊತೆಗೆ ಬಂದಿದ್ದೇನೆ. ಯಾವ ಕಥೆಯೆಂದರೆ ಇದು ಒಂದು ಹಳೆಯ ಕಥೆ. ಈ ಕಥೆ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ಈ ಕಥೆ ನೋಡೋದಕ್ಕೆ ಬಂದಿದ್ದೀರಾ, ಈ ನಿಮ್ಮ ಹಳ್ಳಿ ಹುಡುಗ 19 ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಪಕ್ಕ ಇರೋ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಯಾವ ಕಥೆ ಅಂದ್ರೆ ಇದು ಒಂದು ಚಂದ್ರಪುರ ಎಂಬ ಒಂದು ಹಳ್ಳಿಯ ಕಥೆ. ಮತ್ತು ಈ ಚಂದ್ರಪುರ ಕಥೆಯಲ್ಲಿ ಬರುವ ಮುಖ್ಯ ಮತ್ತು ಉಪಪಾತ್ರಗಳು ಇಲ್ಲಿವೆ. ಬನ್ನಿ ಪರಿಚಯ ಮಾಡಿಕೊಳ್ಳೋಣ. ಪ್ರಮುಖ ಪಾತ್ರಗಳು: 1. ನರಸಿಂಹಯ್ಯ, ಚಂದ್ರಪುರ ಹಳ್ಳಿಯ ಹಿರಿಯ, ಜ್ಞಾನಿ. ಹಳ್ಳಿಯ ಇತಿಹಾಸ, ಮೌಲ್ಯಗಳು, ಒಗ್ಗಟ್ಟಿನ ಪ್ರತೀಕ. ಬನಿಯನ್ ಮರದ ಕೆಳಗೆ ಕಥೆ ಹೇಳುವವರು, ಹಳ್ಳಿಗೆ ದಿಕ್ಕು ತೋರಿಸಿದ ಮಾರ್ಗದರ್ಶಿ. 2. ಮಲ್ಲಿಕಾ, ಕಥೆಯ ಪ್ರಮುಖ ನಾಯಕಿ, ಓದಿನಲ್ಲಿ ಚತುರ, ಗ್ರಾಮೀಣಾಭಿವೃದ್ಧಿಗೆ ಬದ್ಧ. ಹಳ್ಳಿಯ ಮಕ್ಕಳಿಗೆ ಪಾಠ ಹೇಳುವವರು, ನಂತರ ಹಳ್ಳಿಯ ಅಭಿವೃದ್ಧಿ ಸಮಿತಿಯ ನಾಯಕಿ. ನರಸಿಂಹಯ್ಯ ಅವರ ಮೌಲ್ಯಗಳನ್ನು ಮುಂದುವರಿಸುವ ವ್ಯಕ್ತಿತ್ವ. 3. ಕಿರಣ್, ಹೊಸ ತಲೆಮಾರಿನ ಪ್ರತಿನಿಧಿ, ಮೌನ ಸ್ವಭಾವದ, ಯೋಚಿಸುವ ಹುಡುಗ. ಹಳ್ಳಿಯ ಕಥೆಗಳನ್ನು ಬರೆಯುವ ಬರಹಗಾರ. ಚಂದ್ರಪುರ ಕಥೆಯನ್ನು ಹೊರಜಗತ್ತಿಗೆ ತಲುಪಿಸುವ ಸೇತುವೆ. 4. ರಾಮು, ಹಳ್ಳಿಯ ಯುವಕ, ಮೊದಲು ನಗರಕ್ಕೆ ಹೋಗಲು ಆಸೆಪಡುವವನು, ನಂತರ ಹಳ್ಳಿಯಲ್ಲೇ ಹಾಲು ಉತ್ಪಾದನಾ ಸಂಘ ಆರಂಭಿಸುವ ಉದ್ಯಮಿ. 5. ಹಳ್ಳಿಯ ಮಹಿಳೆಯರು, ಸ್ವಸಹಾಯ ಗುಂಪುಗಳ ಮೂಲಕ ಹಳ್ಳಿಯ ಆರ್ಥಿಕ ಶಕ್ತಿ, ಕೈತೋಟ, ಗ್ರಾಮೋದ್ಯಮದಲ್ಲಿ ಪ್ರಮುಖ ಪಾತ್ರ. 6. ಹಳ್ಳಿಯ ಮಕ್ಕಳು, ಭವಿಷ್ಯದ ಪ್ರತೀಕ, ಕೃಷಿ, ಮೌಲ್ಯ, ಶಿಕ್ಷಣ ಕಲಿಯುವವರು. 7. ಸರ್ಕಾರಿ ಅಧಿಕಾರಿಗಳು ಅಥವಾ ರಾಜಕೀಯ ನಾಯಕರು, ಅಭಿವೃದ್ಧಿ ಯೋಜನೆಗಳನ್ನು ತರುವವರು, ನಂತರ ಚಂದ್ರಪುರವನ್ನು ಮಾದರಿ ಹಳ್ಳಿ ಎಂದು ಗುರುತಿಸುವವರು. 8. ಬನಿಯನ್ ಮರ, ಹಳ್ಳಿಯ ಹೃದಯ, ನೆನಪು, ಸಂಭಾಷಣೆ, ಒಗ್ಗಟ್ಟಿನ ಸಂಕೇತ, ಎಲ್ಲ ಘಟನೆಗಳಿಗೆ ಸಾಕ್ಷಿ. ಈ ಕಥೆಯಲ್ಲಿ ಇಷ್ಟು ಪಾತ್ರಗಳು ಬರುತ್ತವೆ. ಮುಂದಿನ ವಿಡಿಯೋದಲ್ಲಿ ಈ ಕಥೆಯ ಭಾಗ 1 ಜೊತೆಗೆ ಬರುತ್ತೇನೆ. ಹಾಗೆ ತಪ್ಪದೇ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರಗಳು.